ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 9 ಸ್ಥಾನಗಳನ್ನ ಗೆದ್ದಿದೆ. ಆದ್ರೆ ಕಾಂಗ್ರೆಸ್ ಇದಕ್ಕೂ ಹೆಚ್ಚಿನ ಸ್ಥಾನಗಳನ್ನ ನಿರೀಕ್ಷೆ ಮಾಡಿತ್ತು ಅಥವಾ ಒಂದು ಗುರಿಯಾಗಿ ಇಟ್ಕೊಂಡಿತ್ತು. ಆದ್ರೆ ಗ್ಯಾರಂಟಿಗಳ ಭರವಸೆಯಿಂದಾನೋ ಅಥವಾ ಅಲ್ಲಿ ಸಚಿವರು ಮತ್ತು ನಾಯಕರುಗಳ ಓವರ್ ಕಾನ್ಫಿಡೆನ್ಸ್ ಇಂದಾನೋ, ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ವಿ ಜನ ಓಟ್ ಹಾಕ್ತಾರೆ ಬಿಡು ಅನ್ನುವಂತಹ ಉಡಾಫೆಯಿಂದಾನೋ ಗೊತ್ತಿಲ್ಲ, ಅವರು ಅಂದುಕೊಂಡಷ್ಟು ಸ್ಥಾನಗಳು ಗಿಟ್ಟಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗಿಲ್ಲ. ಹೀಗಾಗಿ ಹೈಕಮಾಂಡ್ ತುಂಬಾನೇ ಮುನಿಸ್ಕೊಂಡಿದೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನೇರವಾಗಿ ಶಾಸಕರುಗಳಿಗೆ ಮತ್ತು ಸಚಿವರುಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಂತ, ಈ ಬಾರಿ ಯಾರ್ಯಾರು ಲೀಡ್ ಕೊಟ್ಟಿಲ್ವೋ, ಲೀಡ್ ಕೊಡ್ಸಕ್ಕಾಗಿಲ್ಲ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಶಾಸಕರುಗಳಿಗೆ ಎಸ್ಪೆಷಲಿ ಅವರಿಗೆ ತೊಂದರೆ ಆಗುತ್ತೆ, ತೊಂದರೆ ಕಾದಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಮತ್ತು AICC ಕಡೆಯಿಂದ ಕೂಡ, ಅಂದ್ರೆ ಹೈಕಮಾಂಡ್ ಕಡೆಯಿಂದ ಕೂಡ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. AICC ಮತ್ತು ರಾಜ್ಯ ಮಟ್ಟದ ನಾಯಕರುಗಳನ್ನ ಒಳಗೊಂಡಂತೆ ಒಂದು ಸಮಿತಿಯನ್ನ ರಚನೆ ಮಾಡಿ ಸೋಲಿಗೆ ಏನ್ ಕಾರಣ ಅನ್ನುವಂಥದ್ದನ್ನ ಅಭ್ಯಾಸ ಮಾಡಬೇಕು ಅನ್ಕೊಂಡಿದ್ದಾರೆ. ಈ ಅಭ್ಯಾಸದಿಂದ ಅವ್ರಿಗೆ ಏನ್ ಲಾಭ ಆಗುತ್ತೆ, ಇದರಿಂದ ಏನು ಅವರು ಅರ್ಥಕೊಳ್ಳುವಂತ ಪ್ರಯತ್ನ ಪಡ್ತಾ ಇದ್ದಾರೆ? ಇದರಿಂದಾಗಿ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಗ್ರೌಂಡ್ ಲೆವೆಲ್ದಲ್ಲಿ ಇಳಿದು ಕೆಲಸ ಮಾಡಿದಾರೋ ಏನು ಎಂತು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಯಾಕಂದರೆ ಉಸ್ತುವಾರಿಯವರಿಗೆ ಜವಾಬ್ದಾರಿ ವಹಿಸಿಬಿಟ್ಟಿದ್ರು ಅವರು, ಇಷ್ಟು ನೀವು ಗೆಲ್ಲಿಸ್ಕೊಂಡು ಬರ್ಬೇಕು ನಿಮ್ಮ ಕ್ಷೇತ್ರದಿಂದ ಅಂತೇಳಿ. ಅದರಲ್ಲಿ ಭಾಳಷ್ಟು ಜನ ಅಪಯಶಸ್ಸನ್ನು ಅನುಭವಿಸಿದ್ದಾರೆ. ಅದಕ್ಕೆ ಹಲವು ಕಾರಣ ಇರ್ಬೋದು. ಓವರ್ ಕಾನ್ಫಿಡೆನ್ಸ್ ಅನ್ರಿ, ಗ್ಯಾರಂಟಿ ಐತಿ ಹೆಂಗ ಜನ ಹಾಕ್ತಾರಂತ ಅನ್ನೋದನ್ರಿ. ಈಗಾಗಲೇ ಅವರು ಮೊನ್ನೆ ನೀವು ಮಾತಾಡಿದ್ರಿ. ಇದೆಲ್ಲ ಇನ್ನೂ ಏನಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ಪ್ರತಿಯೊಬ್ಬ ಶಾಸಕಗ ಅಲ್ಲಿ ಉಸ್ತುವಾರಿ ಇನ್ನೂ ಮತ್ತಿನ್ನು ಕೆಲವೊಂದು ಕಡೆ ನಾವು ಕೇಳಿದ ಪ್ರಕಾರ ಕೆಲವೊಬ್ಬ ಉಸ್ತುವಾರಿಗಳು ತಮ್ಮ ಜನ ಗೆಲ್ಲಿಸೋ ಸಲುವಾಗಿ ಈ ಶಾಸಕರು ಸಾಕಷ್ಟು ಕೈ ಬೆಚ್ಚಗೆ ಮಾಡಿದ್ರಂತ ನಾವು ಸುದ್ದಿ ಕೇಳಿದ್ವಿ. ಇದಲ್ಲ ಅವ್ರ ಬೆನ್ನ ನೀವು ಮಾಡಿಸ್ಬೇಕಪ್ಪ, ನಮಗೆ ಬೆನ್ನ ಮಾಡಿಸ್ಬೇಕು ಅಂತೇಳಿ ಒಂದಿಷ್ಟು ಕೆಲವೊಂದು ಉಸ್ತುವಾರಿಗಳು ಮಾಡಿದ್ದಾರೆ. ಅವರು ಇದರ ಯಶಸ್ವಿಯಾಗಿದ್ದಾರೆ. ಭಾಳ ಬೆಚ್ಚಗೆ ಮಾಡಿದ್ದಾರೆ. ಅವ್ರಿಗೆ ಭಾಳ ಕಾಡಿದ್ದಾರೆ. ಸುದ್ದಿಗಳು ಬಂದ ಪ್ರಕಾರ ಶಾಸಕರು ಭಾಳ ಕಾಡಿದ್ದಾರೆ ರೀ ಅಂಶ ಸುದ್ದಿಗಳು ಬಂದಿದ್ದು. ಭಾಳ ಎಷ್ಟು ಕಾಡಿದ್ದಾರೆ, ಭಾಳ ದುಡ್ಡು ಕೊಟ್ಟರು ಹೋಗ್ತಾನೆ ಅವ್ರದ್ರಿ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಆಯಾ ಭಾಗದ ಆಯಾ ಉಸ್ತುವಾರಿಗಳ ಶಾಸಕರು. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಅಥವಾ ಕಚೇರಿಗೆ ಯಾವ್ದಾದ್ರು ಶಾಸಕರು ತಮ್ಮ ಶಾಸಕರು ಯಾರಾದ್ರೂ ಭೇಟಿ ಮಾಡಕ್ ಹೋದ್ರೆ ಎಷ್ಟು ಲೀಡ್ ಕೊಡ್ಸಿದ್ರಿ ನಿಮ್ಮ ಕ್ಷೇತ್ರದಿಂದ ಅನ್ನುವಂತ ಪ್ರಶ್ನೆ ಮೊದಲು ಅವ್ರ ಬಾಯಿಂದ ಬರುತ್ತೆ. ಹಾಯ್ ಹಲೋ ನಮಸ್ತೆ ಆಮೇಲೆ ಬಂದ್ರ ಎಷ್ಟು ಲೀಡ್ ಕೊಡ್ಸಿದ್ರಿ ನಿಮ್ಮ ಕ್ಷೇತ್ರದಿಂದ ಕೇಳ್ತಾ ಇದಾರಂತೆ. ಅಲ್ಲ, ನೀವು ಒಬ್ಬ ಶಾಸಕರಾಗಿ ಅವರು ಪಾಪ MP ಇರ್ತಂತವ್ರು ಅವ್ರು ಎಲ್ಲಿರ್ತಿರ್ಬೇಕು, ಇರ್ಬೇಕಿಲ್ಲ ಅಂತಲ್ಲ, ಒಂದು ಡಿಮಾಂಡ್ ಮಾಡೋದ್ರಲ್ಲಿ ಒಂದು ಲೆಕ್ಕ ಇರ್ತದೆ. ಆ ಲಿಮಿಟ್ ಮೀರಿ ಕೇಳುವಂಥ ಶಾಸಕರು ಇದ್ದಾರೆ. ನಾವು ಕೊಟ್ಟರೆ ಮಾಡ್ತೀವಲ್ಲ ಇಲ್ಲ ಅನ್ನುವಂಗ. ಅದನ್ನು ಕೆಲವೊಬ್ರು ಉಸ್ತುವಾರಿಗಳು ಅದನ್ನು ಅಲ್ಲಲ್ಲಿ ಮಾತಾಡಿಕೊಂಡಿದ್ದಾರೆ. ಅದನ್ನು ಇಲ್ಲ ನಮ್ಗೆ ಇಷ್ಟು ಕೊಟ್ಟರೆ ನಾವು ಹಾಕ್ತೀವಿ ಮಾಡಿಸ್ತೀವಿ ಅನ್ನೋಂಗ. ಇಲ್ಲ ಅದು ಕೆಲವೊಬ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಯೋ ಮತ್ತೇನೋ ಮಾಡ್ಯೋ ಗಾಯಬ ಆಗಿದ್ದು ನಾವು ಕೇಳಿದ್ವಿ. ಒಂದು ಓಪನ್ ಆಗಿ ಸತೀಶ್ ಅವರಂತೆ ಮೊನ್ನೆ ಅದನ್ನು ಆರೋಪ ಮಾಡಿದ್ರು. ಅವರು ಸ್ವಿಚ್ ಆಫ್ ಮಾಡಿದ್ರು, ಕೆಲವೊಬ್ರು ಸಿಗಲಿಲ್ಲ. ಮುಂದೆ ಅದೇ ಕಾಲಕ್ಕೆ ಲಕ್ಷ್ಮಣ ಸೌದಿ ಅಂತವ್ರಂತೆ ಅವ್ರು ಇನ್ನೂ ಮಾಡಿಸ್ಬೇಕಾಗಿತ್ತು. 76,000 ಲೀಡ್ ತೊಗೊಂಡಿದ್ರು. ಮತ್ತು BJP 7,000 ಲೀಡ್ ಆಯಿತು. ಇದಕ್ಕೆ ಅವ್ರ ಕಾರಣ ಅವ್ರೇನೋ ಅಂದರು. ಅದ್ರ ಪರಿಣಾಮ ಏನಾಗ್ತದೆ ಬಿಡಿಸೋದು ಬೇರೆ ವಿಷಯ. ಬಟ್ ಅವ್ರಿಗೆ ಅನಿಸಿದ್ದನ್ನು ಹೇಳಿದ್ದಾರೆ ಅವರು. ಸರಿಯೋ ತಪ್ಪು ಅದು ಹೈಕಮಾಂಡ್ ಚರ್ಚೆ ಮಾಡಬೇಕು. ಬಟ್ ಅದೇ ಕಾಲಕ್ಕೆ ಜನರ ಮನಸ್ಸು ಯಾವ ರೀತಿ ಇರ್ತದೋ ಹೇಳಿಕ್ಕೆ ಬರೋದಿಲ್ಲ. ಬಟ್ ಇವ್ರು ಮಾಡೋ ಪ್ರಯತ್ನ ಮಾಡಬೇಕಲ್ಲ. ಅದು ಮಾಡಿಲ್ಲ ಅಂದ್ರೆ ರಿಪೋರ್ಟ್ಸ್ ಭಾಳ ಹೋಗಿದ್ದಾವೆ ಎಲ್ಲ ಕಡೆಯಿಂದನೂ. ಅದಕ್ಕೆ ಯಾವ್ಯಾವ ಉಸ್ತುವಾರಿಗಳು ಯಾರ್ಯಾರ ಬಗ್ಗೆ